ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ನ್ಯಾಯಾಲಯ ತೀರ್ಪು ನೀಡಿದೆ. 10 ವರ್ಷದ ನಂತರ ಪ್ರಕರಣದ ತೀರ್ಪು ಇವತ್ತು ಹೊರಬಿದ್ದಿದೆ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಮಾಡುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಕೋರ್ಟ್ ಹಾಲ್ನಲ್ಲೇ ಕಣ್ಣೀರು ಹಾಕಿದ್ರು ವಿನಯ್ ಕುಲಕರ್ಣಿ. 17 ಜನ ಆರೋಪಿಗಳನ್ನು ಅಪರಾಧಿಗಳು ಅಂತ ನ್ಯಾಯಾಲಯ ತೀರ್ಪಿತ್ತಿದೆ. ತಕ್ಷಣವೇ ವಶಕ್ಕೆ ತೆಗೆದುಕೊಳ್ಳಿ ಅಂತ ಕೂಡ ಆದೇಶ ನೀಡಿದೆ. ನಾಳೆ ತೀರ್ಪಿನ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಅತ್ಯಂತ ನಿರ್ದಯವಾಗಿ ಒಬ್ಬ ವ್ಯಕ್ತಿನ ಆತನದ್ದೇ ಜಿಮ್ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಅದರ ಪ್ಲಾನಿಂಗ್ ಮಾಡಲಾಯಿತು. ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿ ಮಾತಾಡಿದ್ದಾರೆ. ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಆಗಬಾರ್ದು ಇದೊಂದು ಈ ಪ್ರಕ್ರಿಯೆ ನಿಲ್ಲಬೇಕಂದ್ರೆ ಇದೊಂದು ಶಿಕ್ಷೆ ಪ್ರಮಾಣ ಸರಿಯಾಗಿ ಆಗ್ಬೇಕ್ರಿ. ಇದು ಇಲ್ಲ, ನನಗೆ ಭಾಳಷ್ಟು ನೋವು ಕಾಡೈತ್ರಿ ಮೇಡಮ್. ಅದು ನನಗೆ ಭಾಳಷ್ಟು ನೋವು ಕಾಡೈತಿ. ಮತ್ತು ನಾನು ಅದ್ರ ಸಂಬಂಧ ಭಾಳಷ್ಟು ಪಶ್ಚಾತ್ತಾಪನೂ ಪಟ್ಟೇನೆ. ಯಾಕಂದ್ರೆ ನಾನು ಒಂದು ಯೂತ್ ಐಕಾನ್ ಆಗಿ ಬೆಳೆದ. ಧಾರವಾಡ ಜಿಲ್ಲೆ ಒಳಗೆ ನನ್ನ ಈ ಹೈಕೋರ್ಟ್ ಹೋರಾಟದ ಪೀಠದ ಹೋರಾಟ ಇರ್ಬೋದು, ಮತ್ತೊಂದಿರ್ಬೋದು. ನನ್ನನ್ನು ಮಾಧ್ಯಮದ ಮಿತ್ರರು ನೋಡಿದ ರೀತಿನೇ ಬೇರೆ. ನಾನು ಮುಂದೆ ಈ ಕೇಸ್ ಒಳಗೆ ಹೋದ್ಮೇಲೆ ನಾನು ಆಗಿದ್ದ ಬೇರೆ. ಅದಕ್ಕೆ ನಾನು ಮಾಡಿದ್ದು ಪಾಪ ಐತೆ. ನನ್ನ ಪ್ರಜ್ಞೆ ಇವತ್ತಿಗೂ ಕಾಡ್ತೈತಿ, ಪಶ್ಚಾತ್ತಾಪ ಆಕೈತಿ. ಬಟ್ ನನ್ನ ಕಡೆಯಿಂದ ಏನು ಸಾಧ್ಯನೋ ಅದನ್ನು ನಾನು ಈ ಜಸ್ಟಿಸ್ ಮತ್ತು ಸಿಗಲಿ ಅನ್ನೋ ಸೊಸೈಟಿಗೆ ನ್ಯಾಯ ಸಿಗಲಿ ಅಂತೇಳಿ ನನಗೇನು ಸಾಧ್ಯನೋ ಆ ಸತ್ಯವನ್ನು ಹೇಳೇನಿ. ಇಲ್ಲ ಇಂಥ ಕೇಸ್ಗಳಾದಾಗ ಏನಾಗ್ತಾವ್ರಿ ಮೇಡಮ್ ಅಂದರೆ, ಈ ಹೋರಾಟ ಸಂಘಟನೆಯಿಂದ ಬಂದಂಥವ್ರೆಲ್ಲರೂ ದೂರ ಆಗಿಬಿಡ್ತಾರೆ. ಇಂಥ ಕೇಸ್ಗಳಾದ್ಮೇಲೆ ನಮ್ಮ ಸುತ್ತಮುತ್ತಲು ಬರೋರು ಎಂಥವ್ರು ಅಂದ್ರೆ ಈ ರೌಡಿ ಶೀಟರ್ಸು, ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋರು, ಇಂಥವ್ರ ಮಧ್ಯನ ನಾವು ಜೀವನ ಮಾಡಬೇಕಾಗೈತೆ ಹೊರತಾಗಿ ಒಳ್ಳೆಯವ್ರು ನಮ್ಮ ಸಂಪರ್ಕ ಮಾಡಂಗಿಲ್ಲ ರೀ. ಅವಾಗ ಯಾರು ನಾವು ಆ ಉದ್ದೇಶ ಇಟ್ಕೊಂಡು ಯಾವತ್ತೂ ಹೋಗಿರ್ಲಿಲ್ಲ ರೀ. ಬಟ್ ಏನಂದ್ರೆ ತಪ್ಪಾಯಿತು, ಇವತ್ತು ಅದಕ್ಕೆ ನ್ಯಾಯ ಸಿಕ್ಕೈತಿ. ಮುಂದಿನ ದಿನ ಯುವಕರು ಇಂಥದ್ರೊಳಗೆ ಎಲ್ಲೂ ಭಾಗಿಯಾಗಬಾರ್ದು ಅನ್ನೋದು ಅಷ್ಟೇ ನಾನು ಮಾಧ್ಯಮ ಮುಖಾಂತರ ಬೇಡ್ಕೊತೀನಿ. ಮತ್ತು ಇನ್ನೊಂದು ತಮ್ಮ ಮುಖಾಂತರ ನಾನು ವಿನಂತಿ ಮಾಡೋದೇನೆಂದರೆ, ನನ್ನ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಭದ್ರತೆ ಒದಗಿಸ್ಬೇಕು. ಯಾಕಂದರೆ ಇದು ಪ್ರಕ್ರಿಯೆಗೆ ಇಲ್ಲೇ ನಿಲ್ಲಂಗಿಲ್ಲ. ಯಾಕಂದ್ರೆ ಇವತ್ತು ಕೋರ್ಟ್ ಒಳಗೆ ನನಗೆ ಮಾಹಿತಿ ಸಿಕ್ತು, 1-3 ಜನ ಅಕ್ಯೂಸ್ಡ್, ನಾ ಹೆಸರು ಹೇಳಂಗಿಲ್ಲ, ಕೂಗಾಡ್ತಾ ಇದ್ರು. ಸಿಕ್ಕರೆ ಅವ್ರನ್ನ ನಾವು ಜೈಲು ತೊಗೊಂಡಾದ್ರು ಬಂದು ಬಿಡಂಗಿಲ್ಲ ಅಂತೇಳಿ ನನ್ನ ಕುಟುಂಬದ ಬಗ್ಗೆ ಮತ್ತು ಬಸವರಾಜ್ ಪರ್ವರ್ ಅವ್ರ ಕುಟುಂಬದ ಬಗ್ಗೆ ಮಾತಾಡತ್ತಿದ್ರು ಅಂತೇಳಿ. ಸೊ ನಾನು ಈ ಮಾಧ್ಯಮದ ಮುಖಾಂತರ ನಮ್ಗೆ ಸೂಕ್ತವಾದ ಭದ್ರತೆ, ಇನ್ನೂ ಹೆಚ್ಚಿನ ಭದ್ರತೆ ಕೊಡಬೇಕಂತ ನಾನು ವಿನಂತಿ ಮಾಡ್ತೇನೆ. ನಮ್ಮನ್ನು ಮುಗಿಸ್ತಾರೆ, ನಮ್ಮನ್ನು ಬಳಸ್ಕೊಂಡು ನಮ್ಮ ಹಿಂದಿದ್ದವ್ರು ಇನ್ನೊಬ್ರು ಮುಗಿಸ್ತಾರೆ. ಹಂಗೆ ಇದೊಂದು ಹಂಗೆ ಸೀರಿಯಲ್ ಹೋಗಿ ಹೋಗ್ತಾವ್ರಿ ಅಷ್ಟೇ. ಕೆಲವೊಬ್ರಿಗೆ ಜೀವ ಬೆದರಿಕೆ, ಕೆಲವೊಬ್ರಿಗೆ ಆಮಿಷಗಳು ಹಿಂಗೆ ನಡೀತಿರ್ತಾವ್ರಿ ಮೇಡಮ್. ಪಾಪ ಪ್ರಜ್ಞೆ ಇರೋಂಗಿಲ್ಲ. ಅದಕ್ಕೆ ಬಗ್ಗದೆ ಇದ್ದಾಗ ದುಡ್ಡಿನ ಆಮಿಷ ತೋರಿಸ್ತಾರೆ, ಬೇರೆ ಏನು ಮಾಡ್ತಾರೆ. ಅದಕ್ಕೂ ಬಗ್ಗದೆ ಇದ್ದಾಗ ಅಪವಾದಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ಲಲ್ರಿ, ಅಪವಾದಗಳನ್ನು ಕ್ರಿಯೇಟ್ ಮಾಡ್ತಾರೆ. ಈಗ ನಾವು ಈಗದ ಅಧಿಕಾರ ಇರೋರಲ್ರಿ, ಅವ್ರಿಗೇನು ಗೌಡ್ರ ಕೊಲೆ ಪ್ರಕರಣದ ತೀರ್ಪು ಪ್ರಕಟ ಆಗೈತಿ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮೇಲೆ ಜನ ಇಟ್ಟಂಥ ನಂಬಿಕೆಗೆ ಮತ್ತೊಮ್ಮೆ ಇವತ್ತು ವಿಶ್ವಾಸ ಬರುವಂಗೆ ನ್ಯಾಯಾಲಯ ನಡ್ಕೊಂಡೈತಿ. ನ್ಯಾಯಾಲಯದ ಮೇಲೆ ಇದ್ದಂಥ ಗೌರವ ಇನ್ನೂ ಹೆಚ್ಚು ಮತ್ತು ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗೈತಿ ಜನರಿಗೆ. ಈ ಬಂದಂಥ ತೀರ್ಪು ಯುವಕರಿಗೊಂದು ಮಾದರಿ. ಅಂದರೆ ಯಾರ್ದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಯಾವುದ್ಯಾವುದೋ ಕೇಸ್ಗಳನ್ನು ಮಾಡಿದರೆ ಯಾರೂ ಬರೋಂಗಿಲ್ಲ, ನಿಮ್ಮ ಕುಟುಂಬಗಳು ಸಫರ್ ಆಕ್ಕವು. ಅದಕ್ಕೆ ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ದೊಡ್ಡ ಪ್ರಕರಣ ಆಗಲಿ, ಸಣ್ಣ ಪ್ರಕರಣದಾಗಲಿ, ಇಂಥ ಪ್ರಕರಣದಾಗ ಭಾಗಿಯಾಗಕ್ಕೆ ಹೋಗ್ಬೇಡ್ರಂತೆ ಮಾಧ್ಯಮದ ಮೂಲಕ ಹೇಳ್ತೀನಿ. ಮತ್ತು ಮಾಧ್ಯಮದ ಮೂಲಕ ಮುಖ್ಯವಾದಂಥ ವಿನಂತಿ ಏನಂದರೆ, ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ. ಇನ್ನು ಮುಂದಿನ ದಿನದೊಳಗೆ ಅದು ಇನ್ನೂ ಹೆಚ್ಚಾಗುವಂಥ ಒಂದು ಸ್ಥಿತಿ ಇದ್ದು, ದಯಮಾಡಿ ತಾವು ಮಾಧ್ಯಮದ ಮಿತ್ರರು ಇದನ್ನು ಸರ್ಕಾರ ಗಮನಕ್ಕೆ ತಂದು ನನಗೆ ನನ್ನ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಹೌದೌದು. ಮತ್ತು ಆ ಪಾಪ ಪ್ರಜ್ಞೆ ಕಾಡೋದ್ರಿಂದಲ್ಲ ನಾನು ಸತ್ಯ ಹೇಳ್ಬೇಕಂತ ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದು. ನಾನು ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದೆ ಅದಕ್ಕೋಸ್ಕರ. ನಮ್ಮ ಜೀವಕ್ಕೆ ಏನಾಕೈತೆ ಆಗಲಿ, ಬಟ್ ಬೇರೆಯವ್ರ ಜೀವನ ನಮ್ಮ ಥರ ಹಾಳಾಗಬಾರ್ದು ಅಂತ ತಿಳ್ಕೊಂಡು ನಾನು ಆ ನಿರ್ಧಾರ ತೊಗೊಂಡಿದ್ದು. ಸರ್, ಅದೇ ತಮ್ಮ ತಂದೆ ತಾಯಿ ಕೂಡ ತಮ್ಮ ಕಡೆ ಮೆಡಿಸಿನ್ ತಗೊಳಕ್ಕೆ ಹಿಂದೇಟ್ ಹಾಕ್ತಾ ಇದ್ರು ಅಂತ ಹೇಳಿದ್ರು. ಹೌದೌದು. ಏನಾಗಿದೆ ಸರ್ ಹಂಗೆ ಸಿಚುವೇಶನ್? ಅಂದ್ರೆ ನಾವಿಂಥ ಪ್ರಕರಣದಾಗ ಭಾಗಿಯಾಗ್ಯವ ಅಂತ ಗೊತ್ತಾದ ಮೇಲೆ ನಿಮ್ಮ ಸಹಾಯ ನಮಗೆ ಬೇಡಪ್ಪ, ನಮ್ಮ ಯಜಮಾನರ ಪೆನ್ಷನ್ ನಮಗೆ ಬರ್ತೈತಿ, ನಾವು ಅದ್ರೊಳಗೆ ನಾವು ಜೀವನ ಮಾಡ್ತೀವಿ ಅಂತ ತಿಳ್ಕೊಂಡು ಅವರು ಗಟ್ಟಿಯಾದ ನಿರ್ಧಾರ ತೊಗೊಂಡ್ರು. ಅಂದರೆ ಇವೆಲ್ಲ ನಡೀತಾವೆ ಕುಟುಂಬದೊಳಗಡೆ.
ನಮ್ಮಂಥ ಒಳ್ಳೆ ಹೋರಾಟ ಜೀವನ ಸಂಘಟನೆ ಬದುಕು ಮಾಡ್ಕೊಂಡು ಹೋಗುವಂಥವ್ರು ದಾರಿ ತಪ್ಪದಾಗ ಕುಟುಂಬನೂ ಸಹಿತ ನಮ್ಮನ್ನು ದೂರ ಇಡ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಕೋರ್ಟ್ ಆವರಣದೊಳಗೆ ಕೆಲವರು ಚೀರಾಡಿದ್ರು ಅಂತ ಹೇಳಿದ್ರು ಸರ್. ಇವತ್ತು ತೀರ್ಪು ಬರೋಕ್ಕಿಂತ ಮುಂಚೆ ಬೆಳಗ್ಗೆ ನನ್ನ ಮತ್ತು ಬಸವರಾಜ್ ಕೊರವರ್ ಅವ್ರನ್ನ ಇಬ್ಬರು ಕುಟುಂಬನೂ ಮುಗಿಸ್ತೇವೆ ಅಂತ ತಿಳ್ಕೊಂಡು ಒಂದು 3 ಜನ ಚೀರಾಡ್ತಿದ್ರು. ಅದ್ರಾಗ ಧಾರವಾಡದವ್ರು ಒಂದಿಬ್ಬರು, ಬೆಂಗಳೂರು ಅವರೊಬ್ಬರು ಅಂತೇಳಿ ಮಾಹಿತಿ ಬಂತು. ಭಾಳ ಆಯ್ತು ಪಶ್ಚಾತ್ತಾಪ, ಭಾಳ ಆಯ್ತು. ಹೇಳಿದ್ನಲ್ರಿ, ಯುವಕರಿಗೆ ನಾವೊಂದು ಮಾದರಿ ಆಗಬೇಕಾಗಿತ್ತು. ನಾವು ದಾರಿ ತಪ್ಪೇವಿ. ಕಡೆ ಪಕ್ಷ ಇನ್ನು ಮುಂದಿನ ಜೀವನ ಆದರೂ ನಾವು ಯುವಕರಿಗೆ ಒಂದು ಮಾದರಿಯಾಗಿ ಜೀವನ ಮಾಡ್ಬೇಕು ಅನ್ನೋದು ಒಂದು ನಿಟ್ಟಿನೊಳಗೆ ನಾನು ನಿರ್ಧಾರ ತೊಗೊಂಡಿದ್ದೆ. ಈ ಒಟ್ಟಾರೆ ಕೊಲೆ ಪ್ರಕರಣ ತೀರ್ಪು ಬಂದಿದ್ದು ಅದ್ರ ಬಗ್ಗೆ ಅಭಿಪ್ರಾಯ ಏನು ಸರ್? ಅಲ್ಲ, ಜಸ್ಟಿಸ್ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೆ ಪ್ರೂವ್ ಆಯ್ತು. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು. ಹೌದು, ಅವೆಲ್ಲ ತನಿಖೆ ಒಳಗೆ ಬಹಿರಂಗಗೊಂಡು ನಾವು ಇವತ್ತು ಹೇಳಕ್ಕೆ ಬರಂಗಿಲ್ಲ. ಅವೆಲ್ಲ ತನಿಖೆ ಒಳಗೆ ಬಂದವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.